ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಅವಮಾನಕರವಾಗಿ ಮಾತಾಡ್ತಾರೆ. ಅದನ್ನು ಹಂಗೆ ಬಿಂಬಿಸ್ತಾರೆ ಅಷ್ಟೇ ರೀ. ಹಂಗು BJP ಅವ್ರು ಬಿಂಬಿಸ್ತಾರೆ, ಏನೋ ಹೇಳಿರ್ತಾರೆ ಅವರು, ಇವ್ರು ಏನೋ ಹೇಳೋಂಥ ಪ್ರಯತ್ನ ಆಗ್ತಿದೆ. ದೇಶದ ಬಗ್ಗೆ ಯಾರೂ ಗೌರವ ತೋರಿಸೋ ಪ್ರಶ್ನೆ ಬರೋದಿಲ್ಲ. ಗೌರವ ಪಕ್ಷದ ಬಗ್ಗೆ ನಮಗೂ ಭಿನ್ನಾಭಿಪ್ರಾಯ ಬೇರೆ ಇರ್ಬೋದು, ಆದರೆ ದೇಶದ ವಿಷಯ ಬಂದಾಗ ನಾವು ದೇಶದ ಪರವಾಗಿ ಇರಲೇಬೇಕಂತ ಇರ್ತೀವಿ ಅಷ್ಟೇ. ಹೌದು, ಅವ್ರದ್ದು ಇದೆಲ್ಲ ಪೆಟ್ರೋಲ್ ಇದೆ ಅಲ್ಲ, ಗ್ಯಾಸ್ ಇದೆ, ಪೆಟ್ರೋಲ್ ಇದೆ, 1 2 3 ಸಿಮೆಂಟ್ ಇದೆ, ಸ್ಟೀಲ್ ಇದೆ, ಎಲ್ಲ ಇದೆ. ಸರ್ 2,000 ರೂಪಾಯಿ ಕೊಟ್ಟು ಗಂಡು ಮಕ್ಕಳ ಜೇಬಿನಿಂದ 10,000 ಕದೀತಾ ಇದ್ದೀರಿ ನೀವು ಅಂತ ಹೇಳ್ತಾರೆ. ಇನ್ನು ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಅದು ಅವ್ರ ಮಹಿಳೆಯರನ್ನ ಕೇಳಿ ಅವ್ರೇನು ಹೇಳ್ತಾರೆ, ಅದು ನಾವು ಹೇಳೋದಲ್ಲ. ಇಲ್ಲ, ಅದು ಇನ್ನೂ ಮುಂದಿದೆ, ನೋಡೋಣ. ಇನ್ನು ಚರ್ಚೆ ಅಲ್ಲ. ಜನವಾರ ಕಟ್ಟ ಮಾಡಿದ್ರಲ್ಲ ಪರೀಕ್ಷೆಯಲ್ಲಿ, ಈಗ ಮತ್ತೆ ಮುಗಿದೋದಿತ್ತು. ಈಗ ಅದು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಾರೆ, ಮುಗಿದೋದು ಅಧ್ಯಾಯ ಅದು. ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದ್ರ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಆಗಿದೆ. ಸೊ ಅಷ್ಟಕ್ಕೆ ಸೀಮಿತವಾಗಿರೋಂಥ ವಿಚಾರ ಅಷ್ಟೇ. ಅದು ಮುಸ್ಲಿಂ ವಿದ್ಯಾರ್ಥಿನಿಯರು ಕೇಳೋದೇನಂತಂದರೆ, ನಾವು ಗೋರ್ಖಾ ಹಾಕಿದಾಗ ತೆಗ್ತಿದ್ರಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ, ಈಗ ಇವ್ರು ಜನವಾರ ಕಟ್ ಮಾಡಿದವ್ರನ್ನ ಸಸ್ಪೆಂಡ್ ಮಾಡಿ ಇದು ಮಾಡ್ತಾ ಇದ್ದಿರಲ್ಲ ಅಂತ ಅವ್ರನ್ನ ಸನ್ಮಾನಿಸಿದ್ರು. ಅವಾಗ ಈಗ ನಮಗೂ ಅದು ನೋವು ಅವ್ರಿಗೆ ಆಗಿದೆ. ನೋಡೋಣ, ಅದಕ್ಕೆ ಸರ್ಕಾರ ಇದೆ, ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದೆ, ಸರಿಯಾದ ಕ್ರಮದಲ್ಲಿ ಚಿಂತನೆ ಮಾಡ್ತೀವಿ. ನೋಡೋಣ, ಸರ್ಕಾರ ಅದನ್ನ ಅಲ್ಲ ಒಬ್ಬನೇ ಹೇಳಬೇಕಾದ್ರೆ ಇಡೀ ಸರ್ಕಾರ ಹೇಳಬೇಕು, ಮುಖ್ಯಮಂತ್ರಿಗಳು ಹೇಳಬೇಕಾದ್ರೆ. ಇಲ್ಲ, ಅದೀಗಿಲ್ಲ, ಪ್ರಶ್ನೆ ಇಲ್ಲ. ಇಲ್ಲ, ಈಗ ಯಾವ್ದು ಚರ್ಚೆ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಸದ್ಯ ಯಾವುದೇ ವಿಚಾರ ಇಲ್ಲ. ಮುಂದೆ ನೋಡೋಣ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಅವಮಾನಕರವಾಗಿ ಮಾತಾಡ್ತಾರೆ. ಅದನ್ನು ಹಂಗೆ ಬಿಂಬಿಸ್ತಾರೆ ಅಷ್ಟೇ ರೀ. ಹಂಗು BJP ಅವ್ರು ಬಿಂಬಿಸ್ತಾರೆ, ಏನೋ ಹೇಳಿರ್ತಾರೆ ಅವರು, ಇವ್ರು ಏನೋ ಹೇಳೋಂಥ ಪ್ರಯತ್ನ ಆಗ್ತಿದೆ. ದೇಶದ ಬಗ್ಗೆ ಯಾರೂ ಗೌರವ ತೋರಿಸೋ ಪ್ರಶ್ನೆ ಬರೋದಿಲ್ಲ. ಗೌರವ ಪಕ್ಷದ ಬಗ್ಗೆ ನಮಗೂ ಭಿನ್ನಾಭಿಪ್ರಾಯ ಬೇರೆ ಇರ್ಬೋದು, ಆದರೆ ದೇಶದ ವಿಷಯ ಬಂದಾಗ ನಾವು ದೇಶದ ಪರವಾಗಿ ಇರಲೇಬೇಕಂತ ಇರ್ತೀವಿ ಅಷ್ಟೇ. ಹೌದು, ಅವ್ರದ್ದು ಇದೆಲ್ಲ ಪೆಟ್ರೋಲ್ ಇದೆ ಅಲ್ಲ, ಗ್ಯಾಸ್ ಇದೆ, ಪೆಟ್ರೋಲ್ ಇದೆ, 1 2 3 ಸಿಮೆಂಟ್ ಇದೆ, ಸ್ಟೀಲ್ ಇದೆ, ಎಲ್ಲ ಇದೆ. ಸರ್ 2,000 ರೂಪಾಯಿ ಕೊಟ್ಟು ಗಂಡು ಮಕ್ಕಳ ಜೇಬಿನಿಂದ 10,000 ಕದೀತಾ ಇದ್ದೀರಿ ನೀವು ಅಂತ ಹೇಳ್ತಾರೆ. ಇನ್ನು ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಅದು ಅವ್ರ ಮಹಿಳೆಯರನ್ನ ಕೇಳಿ ಅವ್ರೇನು ಹೇಳ್ತಾರೆ, ಅದು ನಾವು ಹೇಳೋದಲ್ಲ. ಇಲ್ಲ, ಅದು ಇನ್ನೂ ಮುಂದಿದೆ, ನೋಡೋಣ. ಇನ್ನು ಚರ್ಚೆ ಅಲ್ಲ. ಜನವಾರ ಕಟ್ಟ ಮಾಡಿದ್ರಲ್ಲ ಪರೀಕ್ಷೆಯಲ್ಲಿ, ಈಗ ಮತ್ತೆ ಮುಗಿದೋದಿತ್ತು. ಈಗ ಅದು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಾರೆ, ಮುಗಿದೋದು ಅಧ್ಯಾಯ ಅದು. ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದ್ರ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಆಗಿದೆ. ಸೊ ಅಷ್ಟಕ್ಕೆ ಸೀಮಿತವಾಗಿರೋಂಥ ವಿಚಾರ ಅಷ್ಟೇ. ಅದು ಮುಸ್ಲಿಂ ವಿದ್ಯಾರ್ಥಿನಿಯರು ಕೇಳೋದೇನಂತಂದರೆ, ನಾವು ಗೋರ್ಖಾ ಹಾಕಿದಾಗ ತೆಗ್ತಿದ್ರಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ, ಈಗ ಇವ್ರು ಜನವಾರ ಕಟ್ ಮಾಡಿದವ್ರನ್ನ ಸಸ್ಪೆಂಡ್ ಮಾಡಿ ಇದು ಮಾಡ್ತಾ ಇದ್ದಿರಲ್ಲ ಅಂತ ಅವ್ರನ್ನ ಸನ್ಮಾನಿಸಿದ್ರು. ಅವಾಗ ಈಗ ನಮಗೂ ಅದು ನೋವು ಅವ್ರಿಗೆ ಆಗಿದೆ. ನೋಡೋಣ, ಅದಕ್ಕೆ ಸರ್ಕಾರ ಇದೆ, ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದೆ, ಸರಿಯಾದ ಕ್ರಮದಲ್ಲಿ ಚಿಂತನೆ ಮಾಡ್ತೀವಿ. ನೋಡೋಣ, ಸರ್ಕಾರ ಅದನ್ನ ಅಲ್ಲ ಒಬ್ಬನೇ ಹೇಳಬೇಕಾದ್ರೆ ಇಡೀ ಸರ್ಕಾರ ಹೇಳಬೇಕು, ಮುಖ್ಯಮಂತ್ರಿಗಳು ಹೇಳಬೇಕಾದ್ರೆ. ಇಲ್ಲ, ಅದೀಗಿಲ್ಲ, ಪ್ರಶ್ನೆ ಇಲ್ಲ. ಇಲ್ಲ, ಈಗ ಯಾವ್ದು ಚರ್ಚೆ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಸದ್ಯ ಯಾವುದೇ ವಿಚಾರ ಇಲ್ಲ. ಮುಂದೆ ನೋಡೋಣ.